ಸಂಬೋಧನವನ್ನ ಹೊಂದಿದ್ದಾರೆ. ಎ ಪರ್ಸನ್ ಬಿಕಮ್ಸ್ ಗ್ರೇಟ್ ನಾಟ್ ಬೈ ಬರ್ತ್ ಬಟ್ ಬೈ ಹಿಸ್ ಡೀಡ್ಸ್ ಅನ್ನುವಂತ ಒಂದು ಮಾತಿದೆ. ವ್ಯಕ್ತಿಯೊಬ್ಬ ಶ್ರೇಷ್ಠ ಅನಿಸುವಂಥದ್ದು ಹುಟ್ಟಿನಿಂದಾಗಿ ಅಲ್ಲ, ಬದಲಾಗಿ ತಾನು ಮಾಡುವಂತಹ ಕೈಂಕರ್ಯದಿಂದ ಅನ್ನುವುದಾಗಿ ಅದಕ್ಕೆ ಜ್ವಲಂತ ನಿದರ್ಶನ ಶ್ರೀ ಎನ್ ರವಿಕುಮಾರ್. ದೀಪ ಬೆಳಗುವುದರೊಂದಿಗೆ ಶ್ರೀಯುತ ಎನ್ ರವಿಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಸುಖವಿಹುದು ಪ್ರೀತಿಯಲ್ಲಿ, ಧೈರ್ಯದಲ್ಲಿ, ತ್ಯಾಗದಲ್ಲಿ, ಸೇವೆಯಲ್ಲಿ, ಲೀಲೆಯಲ್ಲಿ, ಎಂಬುದರಿಯಲ್ಲಿ ನಾನು ಅರಿದಂತೆ ಇರುವುದಾಗಲಿ ನಿತ್ಯ, ಅದೇ ಸಿದ್ಧಿ ಅದೇ ತೃಪ್ತಿ ಎನ್ನುವ ಮಾತುಗಳನ್ನು ಸ್ಮರಿಸ್ತಾ ನಮ್ಮ ಸಂಸ್ಥೆಯೊಂದಿಗೆ ಅವರು ಹೊಂದಿರುವಂತಹ ನಿಕಟವಾದ ಸಂಪರ್ಕವನ್ನ ಸ್ಮರಿಸ್ತಾ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಭಟ್ರವರೇ, ನಮ್ಮ ಈ ಒಂದು ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀಯುತ ಆದರ್ಶ್ ಗೋಖಲೆ ಅವರೇ, ಅದೇ ತರ ಈಗ ತಾನೇ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿರ್ತಕ್ಕಂಥ ಶ್ರೀಯುತ ಅಭಿಷೇಕ್ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಡಾಕ್ಟರ್ ಸುರೇಶ್ ಹೆಗ್ಡೆ ಅವರೇ, ನಮ್ಮ ಅಜಯ್ ಗೌಡರ್ ಅವರೇ, ಸ್ಟೂಡೆಂಟ್ ಯೂನಿಯನ್ ಜನರಲ್ ಸೆಕ್ರೆಟರಿ ಇಲ್ಲ, ನಮ್ಮ ಎನ್ ಜಿ ಅನಂತಮೂರ್ತಿ ಅವರೇ, ಡಿ ಎಲ್ ಹೆಬ್ಬಾರ್ ಅವರೇ, ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ನಮ್ಮ SS ಹೆಗ್ಡೆ ಅವರೇ, ನಮ್ಮ ಟೌನ್ ಪಂಚಾಯತ್ನ ಅಧ್ಯಕ್ಷರಾಗಿರುವಂತ ಶ್ರೀಯುತ ನಾಗರಾಜ್ ಅವರೇ, ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ರಾಷ್ಟ್ರೋತ್ಥಾನ ಪರಿಷತ್ನ ಒಂದು ಕಿರು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ಲ ಕೇಳಿಸ್ತಾ ಇದೆಯಾ? ಕಂಫರ್ಟಬಲ್ ಎಲ್ಲ ಓಕೆ, ತೊಂದರೆ ಇಲ್ಲ, ಸೆಕೆ ಆಗ್ತಾ ಇರ್ಬೋದು. ಹೆಚ್ಚು ಸಮಯ ತಗೊಳ್ಳಲ್ಲ. ನಮ್ಗೆಲ್ರೂ ಕೂಡ ಗೊತ್ತಿರೋ ಹಂಗೆ ಅಕಸ್ಮಾತ್ ಭಾರತಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ, ಇನ್ನು ಈಗ ಸ್ವಲ್ಪ ಶಿಕ್ಷಣ ಇನ್ನು ಕ್ವಾಲಿಟಿ ಆಗ್ತಾ ಇದೆ. ನಮ್ಮ ಭಾರತ ಎಲ್ಲಿರ್ತಿತ್ತು ಅಂತ ನೀವು ಒಂದು ಕಲ್ಪನೆ ಮಾಡ್ಕೊಳ್ತೀರೇನೋ ಅಂತ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ಸ್ವಲ್ಪ ದುಡ್ಡಿರುವಂತವರೆಲ್ಲರೂ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅದೇ ಶಿಕ್ಷಣ ಇಲ್ಲಿ ಸಿಕ್ಕುತ್ತೆ, ಬಟ್ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಇದರಿಂದ ಏನು ಉಪಯೋಗ? ಇದರಿಂದ ಉಪಯೋಗ ಇದೆಯಾ? ಉಪಯೋಗ ಇಲ್ಲೋ? ಇಲ್ವಾ? ಇದೆಯಾ? ಇಲ್ಲ. ಇದೆ ಅನ್ನೋದು ಸ್ವಲ್ಪ ಕೈ ಮೇಲೆ ಮಾಡಿ. ವಿದೇಶದಲ್ಲಿ ಹೋಗಿ ಶಿಕ್ಷಣ ಪಡೆಯೋದ್ರಿಂದ ಉಪಯೋಗ ಇದೆ. ಕೈ ಎತ್ತಿದ್ರೆ ನಾನು ಹೆಂಗೆ ಅಂತ ವಿವರ ಕೇಳಕ್ ಹೋಗಲ್ಲ ನಾನು. ಉಪಯೋಗ ಇದೆಯಾ? ನನಗೆ ಕೇಳಿದ್ರೆ ಉಪಯೋಗ ಇದೆ. ಯಾಕೆ? ತಂದೆ ತಾಯಿಯಿಂದ ದೂರ ಇದ್ರೆ ಮಕ್ಕಳಿಗೆ ಉಪಯೋಗ ಇದೆಯೋ ಇಲ್ಲೋ? ಸ್ವಲ್ಪ ಮನೆಯಿಂದ ಹತ್ತಿರದ ಸಂಬಂಧಿಕರಿಂದ ಮಕ್ಕಳು ದೂರ ಇದ್ರೆ ಉಪಯೋಗ ಇದೆಯೋ ಇಲ್ಲೋ? ಇದೆಯೋ ಇಲ್ಲೋ? ಯಾವಾಗಲೂ ತಂದೆ ತಾಯಿ ತನ್ನ ಮಕ್ಕಳನ್ನ ಪಕ್ಕದಲ್ಲೇ ಇಟ್ಕೊಂಡ್ರೆ ಮಗುವಿನ ವಿಕಾಸ ಆಗತ್ತಾ ಆಗಲ್ವಾ? ಆಗತ್ತಾ? ಕಡಿಮೆ. ಅದಕ್ಕೆ ಸ್ವಲ್ಪ ವಿದೇಶಕ್ಕೆ ಕಳಿಸೋದ್ರಿಂದ ಮಕ್ಕಳಿಗೆ ಖಂಡಿತ ಉಪಯೋಗ ಆಗುತ್ತೆ. ಏನಾಗತ್ತೆ? ಅದರಿಂದ ಒಂದು ಎಕ್ಸ್ಪೋಜರ್ ಸಿಕ್ಕತ್ತೆ,
ಓ ವಿದೇಶದಲ್ಲಿ ಹಿಂಗೆಲ್ಲ ಎಜುಕೇಶನ್ ಇದೆ, ವಿದೇಶದಲ್ಲಿ ಹಿಂಗೆಲ್ಲ ಪರಿಸ್ಥಿತಿ ಇದೆ, ಅವನು ಅನಿವಾರ್ಯವಾಗಿ ತಾನೇ ಡಿಸಿಷನ್ ಅನ್ನು ಮಾಡಬೇಕಾಗತ್ತೆ. ಮಾಡಕ್ಕಾಗತ್ತೆ. ಅವನೇ ನಿರ್ಣಯ ಮಾಡ್ತಾನೆ, ತಂದೆ ತಾಯಿ ನಿರ್ಣಯ ಮಾಡಲ್ಲ. ಹೀಗೆ ವಿದೇಶಕ್ಕೆ ಕಳಿಸೋದ್ರಿಂದ, ಮನೆ ಬಿಟ್ಟು ಹೊರಗೆ ಕಳಿಸೋದ್ರಿಂದ ಅವನು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹಂಗೆ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಇದೆಯಲ್ಲ, ನನಗೂ ರಾಷ್ಟ್ರೋತ್ಥಾನ ಪರಿಷತ್ತಿನ ಚೆನ್ನಾಗಿ ಪರಿಚಯ ಇದೆ. ನಮ್ಮ ಮೈಚೈ ಜಯದೇವ್ ಅಂತ ಹೆಸರು ಕೇಳಿರ್ಬೇಕೇನೋ ಅನೇಕರು ಕೇಳಿರ್ತಾರೆ. SS ಹೆಗಡೆಯವರಂತೂ ಚೆನ್ನಾಗಿ ಪರಿಚಯ. ಇಲ್ಲಿರ್ತಕ್ಕಂಥವ್ರೆ ಅನೇಕರಿಗೆ ಮೈಚೈ ಜಯದೇವರ ಹೆಸರು ಕೇಳಿರ್ಬೋದು, ಕೆಲವರಿಗೆ ಹತ್ತಿರದ ಪರಿಚಯ ಇದೆ. ಅವರು ಆ ಒಂದು ಕರ್ನಾಟಕದಾದ್ಯಂತ ರಾಷ್ಟ್ರೋತ್ಥಾನ ಪರಿಷತ್ ವಿಕಾಸ ಆಗೋದಕ್ಕೆ ಬಹಳ ದೊಡ್ಡ ಪರಿಶ್ರಮ ಇದೆ. ಇದ್ರೊಳಗಡೆ ಒಂದು 2-3 ಪಾಯಿಂಟ್ ಇದೆ. ರಾಷ್ಟ್ರೋತ್ಥಾನ ಏನ್ ಕೆಲಸ ಮಾಡ್ತಾ ಇದೆ ಅನ್ನಕ್ಕೆ. ಏನ್ ಕೆಲಸ ಮಾಡ್ತಾ ಇದೆ ಅದು? ಒಂದು ಸಾಹಿತ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ, ಪುಸ್ತಕಗಳನ್ನ ತಂದಿದೆ ಅನೇಕ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸ್ವಾತಂತ್ರ್ಯ ಹೋರಾಟನ ಗಾಂಧೀಜಿ ಬಿಟ್ಟು ಬೇರೆಯವ್ರು ಹೋರಾಟ ಮಾಡಿದಾರೋ ಮಾಡಿಲ್ವಾ? ಮಾಡಿದ ವಾಯ್ಸ್ ಬರ್ತಾ ಇಲ್ಲ. ಮಾಡಿದ್ದಾರೆ. ಆದ್ರೆ ಯಾರ್ಯಾರು ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಆ ಎಲ್ಲ ಪುಸ್ತಕಗಳನ್ನ ತೆಗೆದುಕೊಂಡು ಬಂದಿದೆ. ಅಜೇಯ ಅಂತ ಒಂದು ಪುಸ್ತಕ ಇದೆ, ಅದು ಚಂದ್ರಶೇಖರ್ ಆಜಾದ್ ಬಗ್ಗೆ ಇರತಕ್ಕಂತ ಒಂದು ಪುಸ್ತಕ. ಇಷ್ಟು ದಪ್ಪ ಇದೆ. ಬಹುಶಃ ಅದನ್ನ ನೀವು ಓದಿದ್ರೆ ಜೀವನ ಪರ್ಯಂತ ನೀವು ಮರೆಯಲ್ಲ. ಎಂತ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟನ ಚಂದ್ರಶೇಖರ್ ಆಜಾದ್. ಸಾವರ್ಕರ್ ಹೆಂಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಈ ತರ ದೇಶಕ್ಕೋಸ್ಕರ ಮಡಿದಂತ, ದೇಶಕ್ಕೋಸ್ಕರ ಬದುಕಿದಂತ, ದೇಶಕ್ಕೋಸ್ಕರವಾಗಿ ಏನಾದ್ರೂ ತನ್ನ ಸ್ವಾರ್ಥವನ್ನ ಬದಿಗಿಟ್ಟು ಕೆಲಸ ಮಾಡಿದಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ಪುಸ್ತಕವನ್ನ ತೆಗೆದುಕೊಂಡು ಬಂದಿದೆ. ಉದಾಹರಣೆಗೆ ಅಂಬೇಡ್ಕರ್ ಇಲ್ಲ ಅನೇಕರು ಎಲ್ಲರೂ ಹೆಸರು ಕೇಳಿ. ನನ್ನ ಪ್ರಕಾರ ಸ್ವಾತಂತ್ರ್ಯದ ನಂತರ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಯುಗದಿಂದ ಯುಗಕ್ಕೆ ಬೆಳೀತಾ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ, ಈಗಲೂ ಗತಿಸಿದ ನಂತರವೂ ಕೂಡ ಪ್ರತಿನಿತ್ಯ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇವರು ಬಗ್ಗೆ ಏನ್ ಪರಿಚಯ ಇದೆ ದೇಶದಲ್ಲಿ? ಅವರು SC STಗಳ ಬಗ್ಗೆ ಮಾತ್ರ ಕೆಲಸ ಮಾಡಿದ್ದಾರೆ, ಶೋಷಿತರ ಬಗ್ಗೆ ಕೆಲಸ ಮಾಡಿದ್ದಾರೆ, ಸಂವಿಧಾನವನ್ನ ಬರೆದಿದ್ದಾರೆ. ಇದಿಷ್ಟೇ ಅಲ್ಲ, ಇದಕ್ಕಿಂತ ಬಹಳಷ್ಟು ಮೈಲ್ಗಟ್ಲೆ ಬಹಳ ದೊಡ್ಡ ವ್ಯಕ್ತಿ ಇದ್ದಾರೆ. ಮನುಷ್ಯತ್ವವನ್ನ ಕಲಿಸಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಕಾನೂನಿನ ತಳಹದಿಯನ್ನ ಹಾಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಜುಟ್ಟು ಇಟ್ಕೊಂಡು ಹೊಡೆದಾಡ್ಬಿಡೋರಿಲ್ಲ ಅಂತ ಹೇಳಿದ್ರೆ, ಜುಟ್ಟು ಇಟ್ಕೊಂಡು ಅಂದ್ರೆ ಕೂದಲು ಇಟ್ಕೊಂಡು ಹೊಡೆದಾಡ್ಬಿಡೋರು ಕಾಂಗ್ರೆಸ್ನವರು, ಬಿಜೆಪಿಯವರು, ಬೇರೆ ಬೇರೆ ಪಾರ್ಟಿಯವರು. ಅದಕ್ಕೊಂದು ವಿಧಿ ವಿಧಾನವನ್ನ ಹಾಕೊಟ್ಟಿದ್ದಾರೆ. ಈ ಪ್ರಕಾರ ಸಂವಿಧಾನದಲ್ಲಿ ಚರ್ಚೆ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಇದುವರೆಗೆ ಆಲ್ರೆಡಿ ಅನೇಕ ತಿದ್ದುಪಡಿಗಳಾಗಿದೆ. ಕಾಲ ಬದಲಾದಂತೆ, ಪರಿಸ್ಥಿತಿ ಬದಲಾದಂತೆ, ಸನ್ನಿವೇಶಗಳು ಬದಲಾದಂತೆ, ಎಕಾನಮಿ ಬದಲಾದಂತೆ, ಪಾಲಿಟಿಕ್ಸ್ ಬದಲಾದಂತೆ, ಸೊಸೈಟಿ ಬದಲಾದಂತೆ ಬಹಳಷ್ಟು ತಿದ್ದುಪಡಿಗಳಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅಂಬೇಡ್ಕರ್ ಹೆಂಗೆ ಪರಿಚಯ ಮಾಡ್ಕೊಳ್ತೀವಿ ನಾವು ಅನೇಕರು? ಅವರೊಬ್ಬರು ದಲಿತ ನಾಯಕರು. ಹಾಗಾಗಿ ನಾವು ಸ್ವಲ್ಪ ಅಂಬೇಡ್ಕರ್ ಏನು ಅಂತ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಾವರ್ಕರ್ ಏನು ಅಂತ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಿವೇಕಾನಂದರು ಏನು ಅಂತ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಂಗಾಗಿ ಇವತ್ತೇನು ಒಂದು ಉಪನ್ಯಾಸವನ್ನ ಏರ್ಪಾಡು ಮಾಡಿದೆ, ರಾಷ್ಟ್ರೋತ್ಥಾನ ಪರಿಷತ್ಗೆ 60 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ರಾಷ್ಟ್ರೋತ್ಥಾನ ಪರಿಷತ್ ಇದೆ. ಹೆಸರೇ ಹೇಳೋ ಹಾಗೆ ರಾಷ್ಟ್ರೋತ್ಥಾನ ಪರಿಷತ್, ರಾಷ್ಟ್ರವನ್ನ ಉದ್ಧಾರ
ಅದಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ತೆಗಿತಾ ಇದೆ. ಉದಾಹರಣೆಗೆ ನಾನು ಗುಲ್ಬರ್ಗದಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಹೆಬ್ಬಾರ್ ಅವರು ಪರಿಚಯ ಮಾಡಿಕೊಟ್ರು ನಾನು ಬಿಜಾಪುರದಿಂದ. ನಾನು ಇಲ್ಲಿಗೆ ಸುಮಾರು 16 ಸರಿ ಬಂದಿದ್ದೀನಿ ಕಾಲೇಜಿಗೆ. 16 ಸರಿ ಬಂದಿದ್ದೀನಿ. ನಡ್ಕೊಂಡು ಬಂದಿದ್ದೀನಿ, ಸೈಕಲ್ ನಲ್ಲಿ ಬಂದಿದ್ದೀನಿ, SS ಹೆಗ್ಡೆ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೀನಿ, ನಮ್ಮ ತರ್ಕಿ ಅವ್ರ ಮನೆಗೆ ಹೋಗಿದ್ದೀನಿ, ಇಲ್ಲಿ 10 ಜನ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿದ್ದೀನಿ. ಏನ್ ಉದ್ದೇಶ ಏನು? ಉದ್ದೇಶ ಏನು ಅಂತಂದ್ರೆ ನಾವು ಸ್ವಲ್ಪ ದೇಶದ ಕಡೆಗೆ ಯೋಚನೆ ಮಾಡತಕ್ಕಂತ ಒಂದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ನರೇಷನ್. ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು 5 ನಿಮಿಷ, ಓಕೆ, ಜಾಸ್ತಿ ಸಮಯ ಬೇಡ, ನಿಮಗೂ ಬೋರ್ ಆಗಬಾರದು, ಓಕೆ. ವಿವೇಕಾನಂದರು ಏನ್ ಹೇಳ್ತಾರೆ ಎಜುಕೇಶನ್ ಬಗ್ಗೆ? ಪಾಸಿಟಿವ್ ನರೇಷನ್ ಅನ್ನ ನಿರ್ಮಾಣ ಮಾಡೋದು. ಅವನಲ್ಲಿ ನಾನು ಏನಾದ್ರು ಮಾಡಬಲ್ಲೆ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ, ಒಂದು ಕೆಚ್ಚನ್ನ, ಒಂದು ನಂಬಿಕೆಯನ್ನ ಯುವಕರಲ್ಲಿ, ಯುವತಿಯರಲ್ಲಿ, ಅಧ್ಯಾಪಕರಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದೇ ಎಜುಕೇಶನ್. ಉದಾಹರಣೆಗೆ ಹೆಂಗೆ?